ಡಿಸೋಜ ಅವರ ಒಂದು ಸಾವು ಇಡೀ ನಮ್ಮ ರಾಜ್ಯಕ್ಕೆ, ನಮ್ಮ ಮಲೆನಾಡಿಗೆ ತುಂಬಲಾರದಂತ ಒಂದು ದೊಡ್ಡ ನಷ್ಟ ಆಗಿದೆ ಅಂತ ಹೇಳಿ ನಾನು ಹೇಳ್ತೀನಿ. ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ವಿಶೇಷವಾಗಿ ರಾಷ್ಟ್ರದ ಒಂದು ಅನೇಕ ವಿಚಾರಗಳು ಬಂದಾಗ, ನಮ್ಮ ಕನ್ನಡ ಭಾಷೆ, ನೆಲ ಭಾಷೆ ವಿಚಾರಗಳು ಬಂದಾಗ ಕೂಡ ಧ್ವನಿಯಾಗಿ ಕೆಲಸವನ್ನು ನಿರ್ವಹಣೆ ಮಾಡಿದ್ರು. ಮತ್ತು ಸಹಜವಾಗಿ ಪರಿಸರವಾದಿಗಳಾಗಿಯೂ ಕೂಡ ಮಲೆನಾಡಿನ ಅನೇಕ ವಿಚಾರಗಳು ಬಂದಾಗ ಅದರ ರಕ್ಷಣೆಗೋಸ್ಕರ ನಿಂತಂಥವ್ರು ಡಿಸೋಜ ಅವರು. ವಿಶೇಷವಾಗಿ ಒಬ್ಬ ಸರಸ್ವತಿ ಸುಪುತ್ರರೊಂದು ಕೂಡ ತಪ್ಪಾಗಲಾರದು. ಅಂಥ ದೊಡ್ಡ ಸಾಹಿತಿಗಳು ಇವತ್ತು ಕೊನೆ ಉಸಿರೆಳೆದಿರೋದು ಇಡೀ ನಮ್ಮ ರಾಜ್ಯಕ್ಕೆ, ನಮ್ಮ ಕನ್ನಡ ಭಾಷೆಗೆ, ನಮ್ಮ ಮಲೆನಾಡಿಗೆ ಒಂದು ತುಂಬಲಾರದ ನಷ್ಟ ಆಗಿದೆ. ಮಧ್ಯಾಹ್ನ 3-3:30 ಗಂಟೆಗೆ ಪಾರ್ಥಿವ ಶರೀರ ಸಾಗುತ್ತೆ ಬರ್ತಾ ಇದ್ದಾವೆ. ನಾವು ಡಾಕ್ಟರ್ ಸರ್ಜಿ ಅವರು ನಾವೆಲ್ಲರೂ ಕೂಡ ಅಲ್ಲಿಗೆ ಭಾಗವಹಿಸಲಿಕ್ಕೆ ಹೋಗ್ತಾ ಇದ್ದೀವಿ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಮತ್ತು ವಿಶೇಷವಾಗಿ ಅವರು ಕೊಟ್ಟಂಥ ಸಾಹಿತ್ಯಕ್ಕೆ ಕೊಟ್ಟಂಥ ಶಕ್ತಿ ಏನಿದೆ ಅದನ್ನು ಮುಂದುವರಿಸ್ಕೊಂಡು ಹೋಗುವಂಥ ಯುವ ಸಾಹಿತಿಗಳು ಆ ದಿಕ್ಕಲ್ಲಿ ಗಮನವನ್ನು ಕೊಟ್ಟಾಗ ಅವರ ಒಂದು ಆತ್ಮಕ್ಕೂ ಕೂಡ ಶಾಂತಿ ಸಿಗುತ್ತೆ ಅಂತ ನನ್ನ ಅಭಿಪ್ರಾಯವನ್ನು ನಾನು ವ್ಯಕ್ತಪಡಿಸ್ತೀನಿ. ಡಿಸೋಜ ಅವರ ಒಂದು ಸಾವು ಇಡೀ ನಮ್ಮ ರಾಜ್ಯಕ್ಕೆ, ನಮ್ಮ ಮಲೆನಾಡಿಗೆ ತುಂಬಲಾರದಂಥ ಒಂದು ದೊಡ್ಡ ನಷ್ಟ ಆಗಿದೆ ಅಂತ ಹೇಳಿ ನಾನು ಹೇಳ್ತೀನಿ. ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ವಿಶೇಷವಾಗಿ ರಾಷ್ಟ್ರದ ಒಂದು ಅನೇಕ ವಿಚಾರಗಳು ಬಂದಾಗ, ನಮ್ಮ ಕನ್ನಡ ಭಾಷೆ, ನೆಲ ಭಾಷೆ ವಿಚಾರಗಳು ಬಂದಾಗ ಕೂಡ ಧ್ವನಿಯಾಗಿ ಕೆಲಸವನ್ನು ನಿರ್ವಹಣೆ ಮಾಡಿದ್ರು. ಮತ್ತು ಸಹಜವಾಗಿ ಪರಿಸರವಾದಿಗಳಾಗಿಯೂ ಕೂಡ ಮಲೆನಾಡಿನ ಅನೇಕ ವಿಚಾರಗಳು ಬಂದಾಗ ಅದರ ರಕ್ಷಣೆಗೋಸ್ಕರ ನಿಂತಂಥವ್ರು ಡಿಸೋಜ ಅವರು. ವಿಶೇಷವಾಗಿ ಒಬ್ಬ ಸರಸ್ವತಿ ಸುಪುತ್ರರೊಂದು ಕೂಡ ತಪ್ಪಾಗಲಾರದು. ಅಂಥ ದೊಡ್ಡ ಸಾಹಿತಿಗಳು ಇವತ್ತು ಕೊನೆ ಉಸಿರೆಳೆದಿರೋದು ಇಡೀ ನಮ್ಮ ರಾಜ್ಯಕ್ಕೆ, ನಮ್ಮ ಕನ್ನಡ ಭಾಷೆಗೆ, ನಮ್ಮ ಮಲೆನಾಡಿಗೆ ಒಂದು ತುಂಬಲಾರದ ನಷ್ಟ ಆಗಿದೆ. ಮಧ್ಯಾಹ್ನ 3-3:30 ಗಂಟೆಗೆ ಪಾರ್ಥಿವ ಶರೀರ ಸಾಗುತ್ತೆ ಬರ್ತಾ ಇದ್ದಾವೆ. ನಾವು ಡಾಕ್ಟರ್ ಸರ್ಜಿ ಅವರು ನಾವೆಲ್ಲರೂ ಕೂಡ ಅಲ್ಲಿಗೆ ಭಾಗವಹಿಸಲಿಕ್ಕೆ ಹೋಗ್ತಾ ಇದ್ದೀವಿ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಮತ್ತು ವಿಶೇಷವಾಗಿ ಅವರು ಕೊಟ್ಟಂಥ ಸಾಹಿತ್ಯಕ್ಕೆ ಕೊಟ್ಟಂಥ ಶಕ್ತಿ ಏನಿದೆ ಅದನ್ನು ಮುಂದುವರಿಸ್ಕೊಂಡು ಹೋಗುವಂಥ ಯುವ ಸಾಹಿತಿಗಳು ಆ ದಿಕ್ಕಲ್ಲಿ ಗಮನವನ್ನು ಕೊಟ್ಟಾಗ ಅವರ ಒಂದು ಆತ್ಮಕ್ಕೂ ಕೂಡ ಶಾಂತಿ ಸಿಗುತ್ತೆ ಅಂತ ನನ್ನ ಅಭಿಪ್ರಾಯವನ್ನು ನಾನು ವ್ಯಕ್ತಪಡಿಸ್ತೀನಿ. ಥ್ಯಾಂಕ್ ಯು.